ಏನ್ ಹೇಳ್ತಾರೆ, ಪಕ್ಷಾಧಿಷ್ಠ ಮುಂದೆ ಇರ್ಬೇಕು, ಪಕ್ಷ ತಾಯಿ ತರ ನೋಡ್ಬೇಕು ಅಂತ. ನಮ್ಮ ಸಾಹೇಬರು ತುಂಬಾ ಶಿಸ್ತಿನ ಸಿಪಾಯಿ. ನೀವು ನೋಡಿದ್ದೀರಾ, ಎಲ್ಲೂ ಸಹ ನಮ್ಮ ಎಂ ಕೃಷ್ಣಪ್ಪ ಆಗಿರ್ಬೋದು, ಪ್ರಿಯಾ ಕೃಷ್ಣ ಯಾವತ್ತೂ ಯಾವುದೇ ಪಕ್ಷದ ಒಂದು ಯಾವುದೇ ಕೆಲಸಗಳನ್ನು ನಿಭಾಯಿಸಿದ್ದಾರೆ. ಭಾರತ್ ಯಾತ್ರೆ ಇರ್ಬೋದು, ಮೇಕೆದಾಟು, ಇದೇ ಸಿಎಂ ಅವರು ಮಾಡಿದ ಮೇಕೆದಾಟು ಯಾತ್ರೆ ಅತಿ ಹೆಚ್ಚು ಜನಸಂಖ್ಯೆ ಸೇರಿಸಲು ನಾವು ವಿಜಯನಗರ ವಿಧಾನಸಭಾ ಕ್ಷೇತ್ರ ನ್ಯಾಯದಲ್ಲಿ ಮಾಡಿದ್ವಿ. ಅದೇ ರೀತಿ ಮುಂದೆ ದಾವಣಗೆರೆ ಪ್ರಿಯಲಕ್ಷ್ಮಿಗಳು ಸಹ ಜವಾಬ್ದಾರಿ ತಗೊಂಡು ಅವ್ರದ್ದು ಕಾಲವನ್ನು ಕೆಚ್ಕೊಂಡ್ ಬಂದಿದ್ದೀವಿ. ಸೊ ಅವ್ರು ಮಾಡಿರೋ ಅನ್ಯಾಯ ಇದು. ಪಕ್ಷಕ್ಕೆ ದ್ರೋಹ ಮಾಡೋರಿಗೆ ನೀವು ಮಾಡ್ತೀರಾ. ಪಕ್ಷ ನೀತಿಯಲ್ಲಿರೋದು ಅವ್ರು ಯಾರಿಂದಲೂ ಸುತ್ತಲ್ಲ, ಎಲ್ಲೂ ಲಾಬಿ ಕೂಡ ಮಾಡಿಲ್ಲ. ಅವರು ಪಕ್ಷದ ಸಿಪಾಯಿಯನ್ನು ನೋಡಿ ಹುದ್ದೆ ಕೊಡಬೇಕಾಗಿತ್ತು. ನಮ್ಮ ವಿಜಯನಗರ ಕ್ಷೇತ್ರಕ್ಕೆ, ಗೋವಿಂದರಾಜನಗರ ಕ್ಷೇತ್ರಕ್ಕೆ ಇವರೇ ಮುಖ್ಯಮಂತ್ರಿ. ಯಾಕಂದ್ರೆ ನೀವು ನಮ್ ಆಫೀಸಲ್ಲಿ ಬಂದು ನೋಡ್ಬೋದು, ಅವರು ಆರೋಗ್ಯ ಸಚಿವರಾಗಿ ಬಡವರಿಗೆ ಹೆಲ್ಪ್ ಮಾಡ್ತಾರೆ, ಗೃಹ ಸಚಿವರಾಗಿ ಬಡವರಿಗೆ ಹೆಲ್ಪ್ ಮಾಡಲಿ, ಯಾವುದೇ ತರ ರೌಡಿಸಮ್ ಇಲ್ಲ. ಫೈನಾನ್ಸ್ ಸಚಿವರಾಗಿ ಅವರು ಎಲ್ಲಾ ತರಗೆ ಏನೋ ಮದುವೆ ಇಲ್ಲಿ ಬಡವರಿಗೆ ಎಲ್ಲಾ ತರ ಸಪೋರ್ಟ್ ಮಾಡ್ತಾರೆ. ಅಂತವ್ರಿಗೆ ಸಿಕ್ಕಿರೋದು ಅನ್ಯಾಯ. ನಾವು ಎಲ್ಲಾ ಯುವ ಕಾಂಗ್ರೆಸ್ ಇರ್ಬೋದು, ಮೇನ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಎಲ್ಲಾ ಸಾಮೂಹಿಕ ರಾಜೀನಾಮೆ ಕೊಡಕ್ಕೆ ಬಂದಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಶೀಘ್ರದಲ್ಲೇ ನಮ್ಮ ನಾಯಕರಿಗೆ ಸಚಿವ ಸ್ಥಾನ ನೀಡಬೇಕು. ಇಲ್ಲ ಅಂದ್ರೆ ನಾವು ಇನ್ನೂ ಅತಿ ಹೆಚ್ಚಿನದಲ್ಲಿ ಹೋರಾಟ ಮಾಡ್ತೀವಿ.